ಸೇಫ್ ಸಿಟಿ ಯೋಜನೆಯಡಿಯಲ್ಲಿ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ನೆರವು ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಕುಡಿಯೋ ನೀರು, ಫಸ್ಟ್ ಏಡ್ ಬಾಕ್ಸ್ ಇದೇನೂ ಇಲ್ಲದೇನೆ ಅಧ್ವಾನದ ಕೇಂದ್ರಗಳಾಗಿವೆ ಈ ನೆರವು ಕೇಂದ್ರಗಳು. ಇದರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ, ನೋಡೋಣ ಬನ್ನಿ. ಹಳ್ಳ ಹಿಡಿದ ಪೊಲೀಸ್ ಇಲಾಖೆ ನೆರವು ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನ ಪ್ರಮುಖ ಜಂಕ್ಷನ್ನಲ್ಲಿ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಯುವತಿಯರಿಗೆ, ಮಹಿಳೆಯರಿಗೆ, ರೋಗಿಗಳಿಗೆ, ಸಾರ್ವಜನಿಕರಿಗೆ ತುರ್ತು ಸಮಯದಲ್ಲಿ ವಿಶ್ರಾಂತಿಗೆ ಅಂತ ಪ್ರಾಥಮಿಕ ನೆರವು ಆಗಲಿ ಅಂತ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ನೆರವು ಕೇಂದ್ರಗಳನ್ನು ಓಪನ್ ಮಾಡಿದೆ. ನೆರವು ಕೇಂದ್ರಗಳಲ್ಲಿ ಮಲಗೋಕೆ ಬೆಡ್, ಕುಡಿಯೋಕೆ ನೀರು, ಪ್ರಾಥಮಿಕ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು. ಆದರೆ ಬೆಂಗಳೂರಿನಲ್ಲಿ ಸೇಫ್ ಸಿಟಿ ಪ್ರಾಜೆಕ್ಟ್ ಹಳ್ಳ ಹಿಡಿತಾ ಇದೆ. ನೆರವು ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದ್ದು, ಕುಡಿಯೋಕೆ ನೀರಿಲ್ಲ, ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆ ಇಲ್ಲ, ಕೆಲವು ನೆರವು ಕೇಂದ್ರಗಳಿಗೆ ಬೀಗ ಬಿದ್ದಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಕೆಆರ್ ಸರ್ಕಲ್ ನೆರವು ಕೇಂದ್ರ. ಕೆಆರ್ ಸರ್ಕಲ್ ನೆರವು ಕೇಂದ್ರದಲ್ಲಿ ಅಪಘಾತ ಆದ ವ್ಯಕ್ತಿ ಅಥವಾ ರೋಗಿ ಬಂದ್ರೆ ಕುಡಿಯೋಕೆ ನೀರೇ ಇಲ್ಲ, ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಮಾತ್ರೆನೇ ಇಲ್ಲ, ಶೌಚಾಲಯಕ್ಕೆ ಹೋದ್ರೆ ನೀರೇ ಬರಲ್ಲ. ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ಪೊಲೀಸ್ ಇಲಾಖೆ ಪ್ರಮುಖ ಜಂಕ್ಷನ್ಗಳಲ್ಲಿ ತುರ್ತು ನೆರವು ಕೇಂದ್ರಗಳನ್ನು ಓಪನ್ ಮಾಡಿದೆ. ಆ ತುರ್ತು ನೆರವು ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂಥದ್ದು. ಪಬ್ಲಿಕ್ ಟಿವಿ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನೀಗ ಪ್ರೆಸೆಂಟು ಈ ಒಂದು ಕೆಆರ್ ಸರ್ಕಲ್ ಬಳಿ ಇರತಕ್ಕಂತಹ ಒಂದು ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ನಿರ್ಮಾಣ ಆಗಿರುವಂಥ ತುರ್ತು ನೆರವು ಕೇಂದ್ರ. ಈ ನೆರವು ಕೇಂದ್ರವನ್ನು ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ನಿರ್ಮಾಣ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಅಂತೇಳಿ ಇದರ ಒಳಗಡೆ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಜೊತೆಗೆ ಫಸ್ಟ್ ಏಡ್ ಮಾತ್ರೆಗಳು ಕೂಡ ಸಿಗ್ತಾ ಹೋಗ್ತಾ ಇಲ್ಲ. ತೀರಾ ಆರೋಗ್ಯ ಸಮಸ್ಯೆ ಆದಂಥವ್ರಿಗೆ, ಆಕ್ಸಿಡೆಂಟ್ ಆದರೆ ಅವರಿಗೆ ಪ್ರಮುಖವಾಗಿ ನೀರು ಬೇಕು. ಅದರಲ್ಲಿ ನೀರಿಲ್ಲವೇ ಇಲ್ಲ, ಕಂಪ್ಲೀಟಾಗಿ ಖಾಲಿ ಆಗ್ತಾ ಇದೆ. ಇಲ್ಲಿ ಕೂಡ ನೀರಿಲ್ಲ, ಇದು ಇಲ್ಲಿನ ಸಮಸ್ಯೆ. ಒಳಭಾಗದಲ್ಲಿ ರೆಸ್ಟ್ ರೂಮ್ ಇದೆ. ಆ ರೆಸ್ಟ್ ರೂಮ್ ಒಳಗಡೆನೂ ಕೂಡ ನೀರಿನ ಪೂರೈಕೆಯನ್ನು ಮಾಡಿಲ್ಲ. ಅದನ್ನು ಕೂಡ ಚೆಕ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ನೀರು ಬರ್ತಾ ಇಲ್ಲ. ಈ ರೀತಿ ಆದರೆ ಹೇಗೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಇದೊಂದು ಅನುಕೂಲಕರವಾದಂಥ ಯೋಜನೆ ಒಪ್ಕೊಳ್ಳೋಣ, ಆದರೆ ಕಲ್ಪಿಸಬೇಕಾದಂಥ ಮೂಲ ಸೌಕರ್ಯಗಳ ಸೌಲಭ್ಯವನ್ನು ಕಲ್ಪಿಸ್ತಾ ಇರುವಂಥದ್ದು ಇದಕ್ಕೂ ನಿರ್ಲಕ್ಷ್ಯಕ್ಕೆ ಎಡೆ ಮಾಡಿಕೊಟ್ಟು. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಚಾಲುಕ್ಯ ಸರ್ಕಲ್, ವಿಧಾನಸೌಧ. ವಿಧಾನಸೌಧದ ಕೂಗಳತೆ ದೂರದಲ್ಲಿ ಇರುವಂತಹ ಚಾಲುಕ್ಯ ಸರ್ಕಲ್ ಬಳಿಯ ನೆರವು ಕೇಂದ್ರಕ್ಕೆ ಬೀಗ ಬಿದ್ದಿದೆ. ವಿಧಾನಸೌಧ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಚಾಲುಕ್ಯ ಸರ್ಕಲ್ ಇರ್ತಕ್ಕಂಥ ಒಂದು ನೆರವು ಕೇಂದ್ರದ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದ್ವಿ. ಇಲ್ಲಿ ಒಂದು ಚಾಲುಕ್ಯ ಸರ್ಕಲ್ನಲ್ಲಿ ಬರುವಂಥ ನೆರವು ಕೇಂದ್ರಕ್ಕೆ ಬೀಗ ಬಿದ್ದಿದೆ. ಕಂಪ್ಲೀಟ್ ಆಗಿ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಚಾಲುಕ್ಯ ಸರ್ಕಲ್ನಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ನೆರವು ಕೇಂದ್ರ. ಇಲ್ಲಿ ಬೀಗ ಹಾಕಿರೋದು ನಮಗೆ ಕಂಡು ಬರ್ತಾ ಹೋಗ್ತಾ ಇದೆ. ಈ ರೀತಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ಈ ರೀತಿ ನೆರವು ಕೇಂದ್ರಗಳನ್ನು ಓಪನ್ ಮಾಡಿ ಈಗ ಬೀಗ ಹಾಕಿ ಕುಳಿತುಕೊಂಡ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಹೋಗ್ತಾ ಇದೆ. ಸೇಫ್ ಸಿಟಿ ಪ್ರಾಜೆಕ್ಟು ಹಳ್ಳ ಹಿಡಿತಾ ಇದೆ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಹೋಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಚ್ಚೆತ್ಕೊಂಡು ಕೂಡಲೇ ಯಾಕೆ ಬೀಗ ಹಾಕಿದ್ದಾರೆ, ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಕಾರ್ಪೊರೇಷನ್ ಸರ್ಕಲ್. ಕಾರ್ಪೊರೇಷನ್ ಸರ್ಕಲ್ ನೆರವು ಕೇಂದ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಬರ್ತಿದೆ, ಆದರೆ ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಮಾತ್ರನೇ. ಈಗ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಇರುವಂಥ ನೆರವು ಕೇಂದ್ರದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದಾವ ಇಲ್ವಾ ಅಂತೇಳಿ ಚೆಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀನಿ. ಇದು ನೆರವು ಕೇಂದ್ರದ ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಬೆಡ್ ವ್ಯವಸ್ಥೆ ಕೂಡ ಎಲ್ಲ ಇದೆ. ಇನ್ನು ನೀರು ಪೂರೈಕೆ ಆಗ್ತಾ ಇದೆ ಇಲ್ವ ಅಂತೇಳಿ ಅದನ್ನು ಕೂಡ ಚೆಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಓಕೆ, ನೀರು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಫಸ್ಟ್ ಏಡ್ ಬಾಕ್ಸ್ ನೋಡ್ತೀನಿ. ಫಸ್ಟ್ ಏಡಲ್ಲಿ ಯಾವುದೇ ರೀತಿಯಾದಂಥ ಔಷಧಿಗಳು ಇಲ್ಲದೇ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮಾತ್ರನೂ ಇಲ್ಲ, ಟಿಂಜರು ಇಲ್ಲ, ಜೊತೆಗೆ ಪ್ಲಾಸ್ಟರ್ ಕೂಡ ಇಲ್ಲವೇ ಇಲ್ಲ. ಫಸ್ಟ್ ಏಡಲ್ಲಿ ಏನು ಇಲ್ಲದೇ ಇರುವಂಥದ್ದು ಒಂದು ರೀತಿ ಕಾರಣ ಆಗ್ತಾ ಇದೆ. ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನೊಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಎಚ್ಚೆತ್ಕೊಂಡು ಇಲ್ಲಿ ಫಸ್ಟ್ ಏಡ್ಗೆ ಬೇಕಾದಂಥ ಔಷಧಿಗಳನ್ನು ಪೂರೈಕೆ ಮಾಡ್ತಾರ, ಕಾದು ನೋಡಬೇಕಾಗಿದೆ. ನೆರವು ಕೇಂದ್ರಕ್ಕೆ ಒಬ್ಬ ಮಹಿಳಾ ಪೊಲೀಸ್ ಪೇದೆಯನ್ನ ಪೊಲೀಸ್ ಇಲಾಖೆ ನೇಮಕ ಮಾಡಿದೆ. ಆದರೆ ಮೂಲ ಸೌಕರ್ಯಗಳ ಕೊರತೆ ಬೆಟ್ಟದಷ್ಟಿದೆ. ಈ ಬಗ್ಗೆ ಎಚ್ಚರ ವಹಿಸಬೇಕಾದ ಗೃಹ ಇಲಾಖೆ ಮಾತ್ರ ನಿದ್ದಿಗೆ ಜಾರದಂತಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.